ಈ ವಿಡಿಯೋದಲ್ಲಿ ಅಭ್ಯಾಸ 1.4ರ 3ನೇ ಪ್ರಶ್ನೆ, 4ನೇ ಪ್ರಶ್ನೆ ಹಾಗೂ 5ನೇ ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ 3ನೇ ಪ್ರಶ್ನೆ. ಪೈ ಅಂದರೆ ಒಂದು ವೃತ್ತದ ಪರಿಧಿ ಮತ್ತು ವ್ಯಾಸದ ಅನುಪಾತ ಎಂಬುದನ್ನು ಸ್ಮರಿಸಿಕೊಳ್ಳಿ. ಎಂದರೆ ಪೈ =c/d. ಇದು ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ. ಈ ವಿರೋಧಾಭಾಸವನ್ನು ನೀವು ಹೇಗೆ ಪರಿಹರಿಸುವಿರಿ? ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪೈ ಎಂಬುದು ವೃತ್ತದ ಪರಿಧಿ ಸಿ ಮತ್ತು ವ್ಯಾಸ ಡಿ ದರ ಅನುಪಾತ, ಅಂದರೆ ಪೈ =c/d. ನಮಗೆ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಿದೆ. ಆದರೆ ಇಲ್ಲಿ ಪೈಯನ್ನು c/d ಅಂದರೆ p/q ರೂಪದಲ್ಲಿ ಬರೆದಿದ್ದಾರೆ. ಆದರೆ p/q ರೂಪದಲ್ಲಿ ಇದ್ದರೆ ಅದು ಭಾಗಲಬ್ಧ ಸಂಖ್ಯೆನೇ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ ಕಂಡೀಷನ್ಸ್ ಕೂಡ ಇದೆ. p ಮತ್ತು qಗಳು ಬಿಲಾಂಗ್ಸ್ ಟು z, ಅಂದರೆ p ಮತ್ತು qಗಳು ಪೂರ್ಣಾಂಕಗಳಾಗಿರಬೇಕು. c ಅಂದರೆ ಪರಿಧಿ ಅಲ್ವಾ, ನಾವು ಅದನ್ನು ದಾರದ ಸಹಾಯದಿಂದನೋ ಅಥವಾ ಬೇರೆ ಹೇಗೋ ಅಳತೆ ಮಾಡಿದರೆ ಅದು ಪೂರ್ಣಾಂಕನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದ್ದರೂ ಕೂಡ ನಾವು ಅಳತೆ ಮಾಡಿದಾಗ ಹತ್ತಿರದ ಭಾಗಲಬ್ಧ ಸಂಖ್ಯೆನೇ ಸಿಗುತ್ತೆ. ಹಾಗೆ ಡಿ ಕೂಡ ಅಳತೆ ಮಾಡಿದಾಗ ಹತ್ತಿರದ ಭಾಗಲಬ್ಧ ಸಂಖ್ಯೆನೇ ಸಿಗುತ್ತೆ. ಸೊ ನಾವು ಕನ್ಫರ್ಮ್ ಆಗಿ ಸಿ ಮತ್ತು ಡಿ ಭಾಗಲಬ್ಧ ಸಂಖ್ಯೆನೇ ಅಂತ ಹೇಳೋಕ್ಕಾಗದೇ ಇರೋದ್ರಿಂದ ಪೈ ಕೂಡ ಭಾಗಲಬ್ಧ ಸಂಖ್ಯೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಪೈ ಒಂದು ಅಭಾಗಲಬ್ಧ ಸಂಖ್ಯೆ. 4ನೇ ಪ್ರಶ್ನೆ ನೋಡೋಣ. ವರ್ಗಮೂಲ 9.3 ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ಇದನ್ನು ಹೇಗೆ ಮಾಡೋದು ಅಂದರೆ 9.3 ಮೂಲಮಾನ ಅಂದರೆ 9.3 ಸೆಂಟಿಮೀಟರ್ ಅಳತೆ ಇರೋ ರೇಖೆಯನ್ನು ಎಳೀರಿ. ಅದನ್ನು ಎ ಬಿ ಅಂತ ಗುರುತಿಸ್ಕೊಳ್ಳಿ. ಈಗ ಬಿ ಬಿಂದುವಿನಿಂದ ಒಂದು ಏಕಮಾನ ಅಂದರೆ 1 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡಿ ಸಿ ಅಂತ ಗುರುತಿಸ್ಕೋಬೇಕು. ಈಗ ಎ ಮತ್ತು ಸಿ ಬಿಂದುವಿನ ಮಧ್ಯಬಿಂದುವನ್ನು ಓ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈಗ ಎ ಸಿ ಮಧ್ಯಬಿಂದು ಈ ಓ ಅನ್ನು ನೀವು ಸ್ಕೇಲಿಂದ ಬೇಕಾದರೂ ಅಳತೆ ಮಾಡಿಕೊಂಡು ಮಧ್ಯಬಿಂದು ಟಿಕ್ ಮಾಡ್ಬೋದು, ಅಥವಾ ತ್ರಿಜ್ಯದ ಮೂಲಕ ಲಂಬಾರ್ಧಕ ಎಳೆದು ಕೂಡ ಓ ಬಿಂದುವನ್ನು ಕಂಡ್ಕೋಬಹುದು. ಈಗ ಓ ಸಿ ತ್ರಿಜ್ಯವಾಗಿರೋ ಥರ ಓ ಬಿಂದುವಿನಲ್ಲಿ ತ್ರಿಜ್ಯವನ್ನು ಇಟ್ಟು ಅರ್ಧವೃತ್ತವನ್ನು ಎಳಿಬೇಕು. ಇಷ್ಟಾದಮೇಲೆ ಬಿ ಪಾಯಿಂಟಲ್ಲಿ ಎ ಸಿಗೆ ಲಂಬ ಎಳಿಬೇಕು. ಕೋನಮಾಪಕದ ಸಹಾಯದಿಂದ ಅಥವಾ ತ್ರಿಜ್ಯದ ಸಹಾಯದಿಂದ ಲಂಬವನ್ನು ಎಳ್ಕೋಬೋದು. ಆ ಲಂಬ ರೇಖೆಯನ್ನು ನಾವು ಅರ್ಧವೃತ್ತ ಬಿಡಿಸಿದ್ವಲ್ಲ, ಅದಕ್ಕೆ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ನ ಡಿ ಅಂತ ಗುರುತಿಸಬೇಕು. ಈಗ ಪಿ ಡಿ ಅಳತೆ ಇದೆ ಅಲ್ವಾ, ಅದೇ ವರ್ಗಮೂಲ 9.3ರ ಅಳತೆ ಆಗಿರುತ್ತೆ. ಇದೇ ರೀತಿ ಯಾವುದೇ ಧನವಾಸ್ತವ ಸಂಖ್ಯೆಯ ವರ್ಗಮೂಲವನ್ನು ಕೊಟ್ಟರೂ ಸಹ ಮೊದಲು ಸ್ಕೇಲ್ನ ಸಹಾಯದಿಂದ ಆ ಸಂಖ್ಯೆಯ ಅಳತೆಯ ಉದ್ದದ ರೇಖೆಯನ್ನು ಬಿಡಿಸೋದು, ಎ ಬಿ ಅಂತ ಹೆಸರು ಕೊಡೋದು. ನಂತರ ಬಿ ಪಾಯಿಂಟಿಂದ ಒಂದು ಏಕಮಾನ ಅಳತೆ ಎಕ್ಸ್ಟೆಂಡ್ ಮಾಡಿ ಸಿ ಅಂತ ಗುರುತಿಸೋದು. ಈಗ ಎ ಸಿಯ ಮಧ್ಯಬಿಂದು ಓದಿಂದ ಓ ಸಿ ತ್ರಿಜ್ಯವಾಗಿರುವಂತೆ ಓ ಬಿಂದುವಿನಿಂದ ಅರ್ಧವೃತ್ತ ಬಿಡಿಸೋದು. ನಂತರ ಬಿ ಬಿಂದುವಿನಿಂದ ಎ ಸಿಗೆ ಲಂಬ ಎಳೆದು ಅರ್ಧವೃತ್ತವನ್ನು ಛೇದಿಸೋ ಬಿಂದುವನ್ನು ಡಿ ಅಂತ ಗುರುತಿಸಿದರೆ ಬಿ ಡಿಯ ಅಳತೆ ಆ ಧನವಾಸ್ತವ ಸಂಖ್ಯೆಯ ವರ್ಗಮೂಲವೇ ಆಗಿರುತ್ತೆ. ಮುಂದಿನ ಪ್ರಶ್ನೆ 5. ಈ ಕೆಳಗಿನವುಗಳ ಛೇದವನ್ನು ಅಕರ್ಣೀಕರಿಸಿ. ಈ ಲೆಕ್ಕಗಳನ್ನು ಮಾಡೋ ಮೊದಲು ಛೇದವನ್ನು ಅಕರ್ಣೀಕರಿಸೋದು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವರ್ಗಮೂಲ ಅಥವಾ ಕರಣಿ ಚಿಹ್ನೆಯನ್ನು ಛೇದವಾಗಿ ಹೊಂದಿರುವ ಒಂದು ಪದದ ಛೇದವನ್ನು ಭಾಗಲಬ್ಧ ಸಂಖ್ಯೆಯಾಗುವಂತೆ ಸಮಾನ ಪದವನ್ನಾಗಿ ಪರಿವರ್ತಿಸುವ ವಿಧಾನಕ್ಕೆ ಛೇದವನ್ನು ಅಕರ್ಣೀಕರಿಸುವಿಕೆ ಎನ್ನುತ್ತಾರೆ. ಈ ಸ್ಕ್ವೇರ್ ರೂಟ್ ಚಿಹ್ನೆ ಇರುತ್ತೆ ಅಲ್ವಾ, ಅದನ್ನು ವರ್ಗಮೂಲ ಚಿಹ್ನೆ ಅಥವಾ ಕರಣಿ ಚಿಹ್ನೆ ಅಂತ ಕೂಡ ಕರೀತಾರೆ. ಛೇದದಲ್ಲಿ ಸ್ಕ್ವೇರ್ ರೂಟ್ ಚಿಹ್ನೆಯಿಂದ ಕೂಡಿರೋ ಟರ್ಮ್ ಇರುತ್ತೆ ಅಲ್ವಾ, ಅದನ್ನು ಭಾಗಲಬ್ಧ ಸಂಖ್ಯೆ ಆಗೋ ರೀತಿ ಮಾಡೋ ಪ್ರೊಸೆಸ್ಸನ್ನು ಛೇದವನ್ನು ಅಕರ್ಣೀಕರಿಸೋದು ಅಂತ ಹೇಳ್ತೀವಿ. ಉದಾಹರಣೆಗೆ 1/2 ಛೇದವನ್ನು ಅಕರ್ಣೀಕರಿಸೋದು ಅಂದರೆ ಛೇದ ಭಾಗಲಬ್ಧ ಸಂಖ್ಯೆ ಆಗೋ ಥರ ಮಾಡೋದು. ವರ್ಗಮೂಲ 2 ಗುಣಿಸು ವರ್ಗಮೂಲ 2 =2 ಅಂದರೆ ವರ್ಗಮೂಲ 2ಕ್ಕೆ ವರ್ಗಮೂಲ 2 ಗುಣಿಸಿದಾಗ ಒಂದು ಭಾಗಲಬ್ಧ ಸಂಖ್ಯೆ ಬರುತ್ತೆ. ಆಗ ಛೇದ ಕೂಡ ಭಾಗಲಬ್ಧ ಸಂಖ್ಯೆ ಆಯಿತು. ಸೊ ನಾವು 1/2ಕ್ಕೆ ವರ್ಗಮೂಲ 2 ಭಾಗಿಸು ವರ್ಗಮೂಲ 2ರಿಂದ ಗುಣಿಸಬೇಕು. ಹೀಗೆ ಮಾಡೋದ್ರಿಂದ ಕೊಟ್ಟಿರೋ ಸಂಖ್ಯೆಗೆ ಯಾವುದೇ ಎಫೆಕ್ಟ್ ಆಗಲ್ಲ. ಯಾಕೆ ಅಂದರೆ ವರ್ಗಮೂಲ 2 ಭಾಗಿಸು ವರ್ಗಮೂಲ 2 = 1.
1/2ಕ್ಕೆ 1ರಿಂದ ಗುಣಿಸಿದಾಗ 1/2 ಸಿಗುತ್ತೆ. ಸೊ ವರ್ಗಮೂಲ 2/2ರಿಂದ ಗುಣಿಸೋದ್ರಿಂದ ಏನು ಚೇಂಜ್ ಆಗಲ್ಲ. 1/2 ಗುಣಿಸು ವರ್ಗಮೂಲ 2/2 ಮಾಡಿದಾಗ ಅಂಶದಲ್ಲಿ 1 × ಅಂದರೆ ವರ್ಗಮೂಲ 2 ಆಯಿತು. ಹಾಗೆ ಛೇದದಲ್ಲಿ ವರ್ಗಮೂಲ 2 ಗುಣಿಸು ವರ್ಗಮೂಲ 2 ಅಂದರೆ 2 ಆಯಿತು. ಸೊ ಆನ್ಸರ್ ವರ್ಗಮೂಲ 2/2. ಇದನ್ನೇ ಛೇದವನ್ನು ಅಕರ್ಣೀಕರಿಸೋದು ಅಂತ ಹೇಳ್ತಾರೆ. ಈಗ ಅಭ್ಯಾಸದ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, 1/7. ಇಲ್ಲಿ ಛೇದ ವರ್ಗಮೂಲ 7 ಇದೆ. ಇದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತು. ಇದನ್ನು ಭಾಗಲಬ್ಧ ಸಂಖ್ಯೆ ಆಗೋ ರೀತಿ ಮಾಡಬೇಕು ಅಂದರೆ ವರ್ಗಮೂಲ 7ರಿಂದನೇ ಗುಣಿಸಬೇಕು. ವರ್ಗಮೂಲ 7/7 ಇದರ ಆನ್ಸರ್ 1 ಆಗಿರೋದ್ರಿಂದ ಕೊಟ್ಟಿರೋ ಸಂಖ್ಯೆಗೆ ಏನು ಚೇಂಜಸ್ ಆಗಲ್ಲ. ಸೊ ನಾವೀಗ 1/7ಕ್ಕೆ ವರ್ಗಮೂಲ 7/7ರಿಂದ ಗುಣಿಸೋಣ. ಆಗ ಅಂಶದಲ್ಲಿ 1 × ವರ್ಗಮೂಲ 7 ಅಂದರೆ ವರ್ಗಮೂಲ 7 ಆಯಿತು. ಹಾಗೂ ಛೇದದಲ್ಲಿ ವರ್ಗಮೂಲ 7 × ವರ್ಗಮೂಲ 7 ಅಂದರೆ 7 ಆಯಿತು. ಅಂದರೆ ಆನ್ಸರ್ ವರ್ಗಮೂಲ 7/7. ಎರಡನೇ ಪ್ರಶ್ನೆ ನೋಡೋಣ. 1/7 ಮೈನಸ್ ವರ್ಗಮೂಲ 6. ಇದರಲ್ಲಿ ಛೇದ ವರ್ಗಮೂಲ 7 ಮೈನಸ್ ವರ್ಗಮೂಲ 6 ಇದೆ ಅಲ್ವಾ. ಅದಕ್ಕೆ ವರ್ಗಮೂಲ 7 ಪ್ಲಸ್ ವರ್ಗಮೂಲ 6ರಿಂದ ಗುಣಿಸಿದಾಗ ಭಾಗಲಬ್ಧ ಸಂಖ್ಯೆ ಸಿಗತ್ತೆ. ಹೇಗೆ ಅಂದರೆ 1/7 ಮೈನಸ್ ವರ್ಗಮೂಲ 6 ಗುಣಿಸು ವರ್ಗಮೂಲ 7 ಪ್ಲಸ್ ವರ್ಗಮೂಲ 6 ಭಾಗಿಸು ವರ್ಗಮೂಲ 7 ಪ್ಲಸ್ ವರ್ಗಮೂಲ 6 ಗುಣಿಸಬೇಕು. ಆಗ ಅಂಶ 1 × ವರ್ಗಮೂಲ 7 ಪ್ಲಸ್ ವರ್ಗಮೂಲ 6 ಇರೋದ್ರಿಂದ ವರ್ಗಮೂಲ 7 ಪ್ಲಸ್ ವರ್ಗಮೂಲ 6 ಆಗುತ್ತೆ. ಹಾಗೆ ಛೇದ a - b × a + b ರೀತಿ ಇರೋದ್ರಿಂದ a² - b² ಅಂದರೆ ವರ್ಗಮೂಲ 7ರ ವರ್ಗ ಮೈನಸ್ ವರ್ಗಮೂಲ 6ರ ವರ್ಗ ಆಯಿತು. ನೆಕ್ಸ್ಟ್ ಸ್ಟೆಪ್, ಅಂಶ ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಛೇದದಲ್ಲಿ ವರ್ಗಮೂಲ 7ರ ವರ್ಗ ಅಂದರೆ 7, ಹಾಗೆ ವರ್ಗಮೂಲ 6ರ ವರ್ಗ ಅಂದರೆ 6. ಅಂದರೆ 7 - 6 = 1, ಛೇದ 1. ಸೊ ಫೈನಲ್ ಆನ್ಸರ್ ವರ್ಗಮೂಲ 7 ಪ್ಲಸ್ ವರ್ಗಮೂಲ 6 ಭಾಗಿಸು 1 ಅಂದರೆ ವರ್ಗಮೂಲ 7 ಪ್ಲಸ್ ವರ್ಗಮೂಲ 6. ಮುಂದಿನ ಪ್ರಶ್ನೆ, 1/ವರ್ಗಮೂಲ 5 ಪ್ಲಸ್ ವರ್ಗಮೂಲ 2. ಇದರಲ್ಲೂ ಕೂಡ a² - b² ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ಛೇದ ವರ್ಗಮೂಲ 5 ಪ್ಲಸ್ ವರ್ಗಮೂಲ 2 ಇರೋದ್ರಿಂದ ಛೇದವನ್ನು ಭಾಗಲಬ್ಧ ಸಂಖ್ಯೆಯನ್ನಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ವರ್ಗಮೂಲ 5 ಮೈನಸ್ ವರ್ಗಮೂಲ 2ರಿಂದ ಗುಣಿಸಬೇಕು. ಹೇಗೆ ಅಂದರೆ 1/ವರ್ಗಮೂಲ 5 ಪ್ಲಸ್ ವರ್ಗಮೂಲ 2ಕ್ಕೆ ವರ್ಗಮೂಲ 5 ಮೈನಸ್ ವರ್ಗಮೂಲ 2 ಭಾಗಿಸು ವರ್ಗಮೂಲ 5 ಮೈನಸ್ ವರ್ಗಮೂಲ 2ಅನ್ನು ಗುಣಿಸಬೇಕು. ಆಗ ಅಂಶ 1 × ವರ್ಗಮೂಲ 5 ಮೈನಸ್ ವರ್ಗಮೂಲ 2 ಅಂದರೆ ವರ್ಗಮೂಲ 5 ಮೈನಸ್ ವರ್ಗಮೂಲ 2 ಆಗುತ್ತೆ. ಛೇದ ವರ್ಗಮೂಲ 5 ಪ್ಲಸ್ ವರ್ಗಮೂಲ 2 ಇಂಟು ವರ್ಗಮೂಲ 5 ಮೈನಸ್ ವರ್ಗಮೂಲ 2. ಇದು a + b × a - b ರೀತಿ ಇದೆ. ಅಂದರೆ a² - b². ವರ್ಗಮೂಲ 5ರ ವರ್ಗ ಮೈನಸ್ ವರ್ಗಮೂಲ 2ರ ವರ್ಗ. ನೆಕ್ಸ್ಟ್ ಸ್ಟೆಪ್, ಅಂಶ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು. ಛೇದದಲ್ಲಿ ವರ್ಗಮೂಲ 5ರ ವರ್ಗ ಅಂದರೆ 5, ಹಾಗೆ ವರ್ಗಮೂಲ 2ರ ವರ್ಗ ಅಂದರೆ 2. 5 - 2 ಅಂದರೆ 3 ಆಯಿತು. ಸೊ ಫೈನಲ್ ಆನ್ಸರ್ ವರ್ಗಮೂಲ 5 ಮೈನಸ್ ವರ್ಗಮೂಲ 2 ಭಾಗಿಸು 3. ನಾಲ್ಕನೇ ಪ್ರಶ್ನೆ, 1/ವರ್ಗಮೂಲ 7 ಮೈನಸ್ 2. ಇಲ್ಲೂ ಕೂಡ a² - b² ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲಿ ಛೇದ ವರ್ಗಮೂಲ 7 ಮೈನಸ್ 2 ಇದೆ. ಇದನ್ನು ಭಾಗಲಬ್ಧ ಸಂಖ್ಯೆಯಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ವರ್ಗಮೂಲ 7 ಪ್ಲಸ್ 2ಅನ್ನು ಗುಣಿಸಬೇಕು. ಹೇಗೆ ಅಂದರೆ 1/ವರ್ಗಮೂಲ 7 ಮೈನಸ್ 2ಕ್ಕೆ ವರ್ಗಮೂಲ 7 ಪ್ಲಸ್ 2 ಭಾಗಿಸು ವರ್ಗಮೂಲ 7 ಪ್ಲಸ್ 2ಅನ್ನು ಗುಣಿಸಬೇಕು. ಆಗ ಅಂಶ 1 × ವರ್ಗಮೂಲ 7 ಪ್ಲಸ್ 2 ಅಂದರೆ ವರ್ಗಮೂಲ 7 ಪ್ಲಸ್ 2 ಆಯಿತು. ಹಾಗೆ ಛೇದ a - b × a + b ರೀತಿ ಇರೋದ್ರಿಂದ a² - b² ಅಂದರೆ ವರ್ಗಮೂಲ 7ರ ವರ್ಗ ಮೈನಸ್ 2ರ ವರ್ಗ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂಶ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಛೇದದಲ್ಲಿ ವರ್ಗಮೂಲ 7ರ ವರ್ಗ ಅಂದರೆ 7, ಹಾಗೆ 2ರ ವರ್ಗ ಅಂದರೆ 4. ಛೇದದಲ್ಲಿ 7 - 4 ಅಂದರೆ 3 ಆಯಿತು. ಸೊ ಫೈನಲ್ ಆನ್ಸರ್
ವರ್ಗಮೂಲ 7 ಪ್ಲಸ್ 2 ಭಾಗಿಸು 3. ಇಲ್ಲಿಗೆ ಅಭ್ಯಾಸ 1.4ರ ಎಲ್ಲ ಪ್ರಶ್ನೆಗಳು ಆಯಿತು. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 1.5ರ ಪ್ರಶ್ನೋತ್ತರವನ್ನು ನೋಡೋಣ.